ಇನ್ನು ಆಹಾರ ಸಚಿವರ ತವರು ಜಿಲ್ಲೆಯಲ್ಲೇ ಇದೆಂಥ ಅವ್ಯವಸ್ಥೆ. ಸರ್ಕಾರಿ ಶಾಲೆ ಮಕ್ಕಳಿಗೆ ಗುಣಮಟ್ಟದ ಬೇಳೆಕಾಳು ಸಿಗ್ತಾ ಇಲ್ಲ. ಹುಳು ತಿಂದ ಕೆಟ್ಟು ಹೋಗಿರುವಂತಹ ತೊಗರಿಬೇಳೆ ಪೂರೈಕೆಯಾಗಿದೆ. TV9 ರಿಯಾಲಿಟಿ ಚೆಕ್ನಲ್ಲಿ ಹುಳು ಭಾಗ್ಯ ಬಟಾ ಬಯಲಾಗಿದೆ. ಗಮನಿಸ್ತಾ ಇದ್ದೀರಿ. ಮುಗ್ಗಲು ಬೇಳೆಯಲ್ಲೇ ಅಡುಗೆ ಮಾಡಿ ಸಿಬ್ಬಂದಿ ಅದನ್ನೇ ಮಕ್ಕಳಿಗೆ ಬಡಿಸ್ತಾ ಇದ್ದಾರೆ. ಕೋಲಾರ ನಗರದ ಕಮಲಮಹಡಿ ಶಾಲೆ, ಬಾಪೂಜಿ ಶಾಲೆ, PC ಬಡಾವಣೆ ಸೇರಿದಂತೆ ಹಲವೆಡೆ TV9 ರಿಯಾಲಿಟಿ ಚೆಕ್ ಅನ್ನು ಮಾಡಿದಂತಹ ಸಂದರ್ಭದಲ್ಲಿ ಹುಳದೂಟ ಬಟಾ ಬಯಲಾಗಿದೆ. ನಮ್ಮ ಪ್ರತಿನಿಧಿ ರಾಜೇಂದ್ರ ಸಿಂಹ ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. TV9 ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇರುವಂಥದ್ದು. ನಾನು ಇವತ್ತು ಕೋಲಾರದ PC ಬಡಾವಣೆಯ ಶಾಲೆಯಲ್ಲಿದ್ದೀನಿ. ನಾನು ಇದೇ ಒಂದು ಅಡುಗೆ ಕೋಣೆ. ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು. ಪ್ರಮುಖವಾಗಿ ಮಕ್ಕಳಿಗೆ ಕೊಡುವಂಥದ್ದು ಅಕ್ಕಿ, ಬೇಳೆ ಹಾಗೂ ತರಕಾರಿ ಇದೇನಿದೆ ಇದನ್ನು ಪ್ರತಿನಿತ್ಯ ಅದನ್ನು ಬಳಕೆ ಮಾಡುವಂಥದ್ದು, ಮಕ್ಕಳಿಗೆ ಅಡುಗೆ ಮಾಡಿ ಬಡಿಸುವಂಥ ಒಂದು ಕೆಲಸವನ್ನು ಮಾಡಲಾಗತ್ತೆ. ಸಪ್ಲೈ ಮಾಡಿರುವಂಥ ಬೇಳೆ ಏನಿದೆ ಇದು ತುಂಬ ತೀರಾ ಕಳಪೆ ಗುಣಮಟ್ಟದ ಬೇಳೆಯನ್ನು ಇಲ್ಲಿ ಸರಬರಾಜು ಮಾಡಿರುವಂಥದ್ದು. ಇಲ್ಲಿ ನಾನು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಯಾವ ರೀತಿ ಕಳಪೆ ಆಗಿದೆ ಅಂತ ಅಂದರೆ ಇದನ್ನು ದನಕ್ಕೆ ಕೂಡ ಹಾಕೋದಕ್ಕೆ ಆಗೋದಿಲ್ಲ, ಅಷ್ಟು ಕಳಪೆ ಆಗಿರುವಂಥ ಒಂದು ಬೇಳೆ ಇದು. ಈಗ ಆಲ್ರೆಡಿ ಇದು ಹುಳ ಬಿದ್ದಿದೆ, ಹುಳ ತಿಂದಿದೆ. ಜೊತೆಗೆ ಇದನ್ನು ಸರಿಯಾಗಿ ಅಂದರೆ ಒಣಗಿಸಿಲ್ಲ ಅನ್ನೋ ಕಾರಣಕ್ಕೆ ಇದಾಗಲೇ ಬೂಸ್ಟ್ ಹಿಡಿಯುವಂಥ ಒಂದು ಪರಿಸ್ಥಿತಿಗೆ ಬಂದಿದೆ. ಹಾಗಾಗಿ ಈ ಥರದ ಮಕ್ಕಳು ಕೇಳಲ್ಲ ಅಂತ ಹೇಳ್ಬಿಟ್ಟು ಈ ರೀತಿಯ ಕಳಪೆ ಗುಣಮಟ್ಟದ ಬೇಳೆಯನ್ನು ಹಾಕಿ ಪ್ರತಿನಿತ್ಯ ಮಕ್ಕಳಿಗೆ ಊಟವನ್ನು ಬಡಿಸುವಂಥ ಒಂದು ಪರಿಸ್ಥಿತಿ ಇದೆ. ಯಾಕೆ ಈ ಥರ ಪರಿಸ್ಥಿತಿ ಅಂದರೆ ಇಲ್ಲಿ ಶಿಕ್ಷಕರು ಅವರು ಏನು ಎಲ್ಲ ಶಾಲೆಗಳಿಗೂ ಏನು ಸರಬರಾಜು ಮಾಡ್ತಾರೆ ಆ ಸರಬರಾಜು ಮಾಡುವಂಥವ್ರನ್ನ ನಾವು ಪ್ರಶ್ನೆ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಈಗ ಇದನ್ನು ಬೇಯಿಸಿರುವಂಥ ಒಂದು ಬೇಳೆ ಏನಿದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇದರಲ್ಲಿ ನಾವು ನೋಡ್ಬೋದು, ಇದು ಬೇಯಿಸಿದ್ದಾದಮೇಲೆ ಈ ರೀತಿಯ ಹೊಟ್ಟೆನಿತ್ತು ಆ ಹೊಟ್ಟೆ ಎಲ್ಲವೂ ಕೂಡ ಹಾಗೇ ಇರುವಂಥದ್ದು. ಅಂದರೆ ಇದನ್ನು ಮಕ್ಕಳು ತಿನ್ನುವಂಥ ಪರಿಸ್ಥಿತಿ ಇದೆ. ಆದರೆ ಇದನ್ನು ಸರಬರಾಜು ಮಾಡುವಂಥವ್ರ ಮೇಲೆ ಸರ್ಕಾರ ಕ್ರಮ ತಗೋಬೇಕಾಗತ್ತೆ. ಯಾಕಂದರೆ ಈ ರೀತಿಯ ಮಕ್ಕಳಿಗೆ ಈ ರೀತಿಯ ಕಳಪೆ ಗುಣಮಟ್ಟದ ಆಹಾರ ಧಾನ್ಯಗಳನ್ನು ಸರಬರಾಜು ಮಾಡಿದ್ರೆ ಮಕ್ಕಳ ಆರೋಗ್ಯದ ಮೇಲೆ ಕೂಡ ಇದು ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ತರಕಾರಿ ಇರ್ಬೋದು ಅಥವಾ ಮೊಟ್ಟೆ ಇರ್ಬೋದು ಇದೆಲ್ಲವನ್ನು ಕೂಡ ಪ್ರತಿನಿತ್ಯ ಮಕ್ಕಳಿಗೆ ಕೊಡಲಾಗತ್ತೆ. ಆದರೆ ಅದರಲ್ಲಿ ಗುಣಮಟ್ಟ ತಕ್ಕ ಮಟ್ಟಿಗೆ ಕಾಪಾಡಿಕೊಳ್ಳಲಾಗಿದೆ. ಆದರೆ ಬೇಳೆಯಲ್ಲಿ ತುಂಬ ಕಳಪೆ ಮಟ್ಟದ ಬೇಳೆಯನ್ನು ಸರಬರಾಜು ಮಾಡಲಾಗ್ತಾ ಇರುವಂಥದ್ದು. ಈ ಬಗ್ಗೆ ಸಾಕಷ್ಟು ದೂರುಗಳು ಕೇಳಿಬಂದಿದೆ. ಜೊತೆಗೆ ನಾವು ಸಾಕಷ್ಟು ಶಾಲೆಯಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಬಹುತೇಕ ಶಾಲೆಗಳಲ್ಲಿ ಕಂಡು ಬಂದಿರುವಂಥದ್ದು ಈ ರೀತಿಯ ಕಳಪೆ ಗುಣಮಟ್ಟದ ಬೇಳೆಕಾಳುಗಳನ್ನು ಸಪ್ಲೈ ಮಾಡಿರುವಂಥದ್ದು ಕಂಡು ಬರ್ತಾ ಇದೆ. ಹಾಗಾಗಿ ಈ ಸರಬರಾಜುದಾರ ಯಾರಿದ್ದಾರೆ ಅವ್ರ ಮೇಲೆ ಸರ್ಕಾರ ಸರಿಯಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು. ಜೊತೆಗೆ ಗುಣಮಟ್ಟದ ಬೇಳೆಕಾಳುಗಳನ್ನು ಸರಬರಾಜು ಮಾಡುವಂತೆ ತಾಕೀತು ಮಾಡಬೇಕು ಅನ್ನುವಂಥದ್ದು ಪೋಷಕರ ಆಗ್ರಹ ಆಗಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.